ಸ್ನೇಹಿತರೆ, ನಾವೀಗ ನೋಡ್ತಾ ಇರೋದು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ 59ನೇ ಘಟಿಕೋತ್ಸವ ನಡೀತಾ ಇದೆ. ಯಾವ ರೀತಿಯಾಗಿ ಕೃಷಿ ವಿಶ್ವವಿದ್ಯಾನಿಲಯ GKVK ಬೆಂಗಳೂರಿನಲ್ಲಿರ್ತಕ್ಕಂತಹ ಕೃಷಿ ವಿಶ್ವವಿದ್ಯಾನಿಲಯ GKVKಯಲ್ಲಿ ಘಟಿಕೋತ್ಸವ ಸಂಭ್ರಮ ತುಂಬಿತ್ತು ಅನ್ನೋದನ್ನು ನೋಡ್ತಾ ಇದ್ವಿ. ಇನ್ನು ಇಲ್ಲಿರ್ತಕ್ಕಂತಹ ಶ್ರೀ ವಿದ್ಯಾ ಗಣಪತಿ ದೇವಸ್ಥಾನ ಕೂಡ ತುಂಬಾ ಪ್ರಸಿದ್ಧವಾದದ್ದು. GKVKಯಲ್ಲಿ ನೆಲೆಸಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು ವಿದ್ಯಾ ಗಣಪತಿಯ ದೇವಾಲಯಕ್ಕೆ ಭೇಟಿಯನ್ನು ಕೊಡ್ತಾ ಇರ್ತಾರೆ. ನಾವೀಗ ನೋಡ್ತಾ ಇರೋದು GKVKಯಲ್ಲಿ ನಡೆದಂತಹ ಘಟಿಕೋತ್ಸವ, 59ನೇ ಘಟಿಕೋತ್ಸವ. ಈ ಸಂದರ್ಭದಲ್ಲಿ ಏನು ಪ್ರೋಗ್ರಾಮ್ಸ್ ನಡೆಯುತ್ತೆ, ಕಾರ್ಯಕ್ರಮಗಳು ನಡೆಯುತ್ತೆ ಅಂದರೆ, ಈ ವರ್ಷದ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಅಗ್ರಿಕಲ್ಚರ್ BScಯನ್ನು ಯಾರು ಮಾಡ್ತಾ ಇರ್ತಾರೆ ಅವರು ಒಳ್ಳೆ ಮಾರ್ಕ್ಸನ್ನು ತಗೊಂಡಿರೋರಿಗೆ ಗೋಲ್ಡ್ ಮೆಡಲನ್ನು ಕೊಡ್ತಾರೆ, ಗೋಲ್ಡ್ ಮೆಡಲನ್ನು ಕೊಡ್ತಾರೆ. ಹಾಗೆಯೇ ಯಾರೆಲ್ಲ ತಮ್ಮ AG BSc ಕೋರ್ಸನ್ನು ಕಂಪ್ಲೀಟ್ ಮಾಡಿರ್ತಾರೆ ಅಗ್ರಿಕಲ್ಚರಲ್ಲಿ ಅವ್ರಿಗೆಲ್ಲ ಕೂಡ ಡಿಗ್ರಿ ಸರ್ಟಿಫಿಕೇಟನ್ನು ಕೊಡ್ತಾರೆ. ಇವತ್ತಿನ ದಿನ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ನಡೆದಂತಹ 59ನೇ ಘಟಿಕೋತ್ಸವದ ಸಂಭ್ರಮ ನಾವು ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೋಡ್ತಾ ಇದ್ದೀವಿ ಅಂತ ನೋಡ್ತಾ ಇದ್ವಿ. ಬೆಳಗ್ಗೆ 11 ಗಂಟೆಗೆ ಒಂದು ಘಟಿಕೋತ್ಸವ ಆರಂಭ ಆಯಿತು. ಸಚಿವರಾದಂತಹ ಮಾನ್ಯ ಚಲುವರಾಯಸ್ವಾಮಿ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಹಾಗೆಯೇ ಇಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಅಂದಾಗ ಇಡೀ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಹೊಸ ಹೊಸ ಆವಿಷ್ಕಾರಗಳು ಕೂಡ ಕೃಷಿಗೆ ಸಂಬಂಧಪಟ್ಟಂತೆ ನಡೀತಾ ಇರುತ್ತೆ. ಆ ಒಂದು ಸಂಭ್ರಮ ಕೂಡ ಇವತ್ತಿನ ದಿನ ಇಲ್ಲಿ ನಡೆಯಿತು. ಘಟಿಕೋತ್ಸವ ಅಂದಾಗ ಪ್ರಶಸ್ತಿ ಪ್ರದಾನ ಮಾಡ್ತಾರೆ. ಹಾಗೆಯೇ ಯಾರೆಲ್ಲ ಗೋಲ್ಡ್ ಮೆಡಲನ್ನು ತಗೊಂಡಿರ್ತಾರೆ, ಚಿನ್ನದ ಪದಕ ತಗೊಂಡಿರ್ತಾರೆ, ಒಳ್ಳೆಯ ಅಂಕಗಳನ್ನು ತಗೊಂಡು ಯಾರು ಪಾಸ್ ಆಗಿರ್ತಾರೆ ಅವರಿಗೆ ಒಂದು ಪದವಿ ಪ್ರದಾನದ ಜೊತೆಗೆ ಒಂದು ಚಿನ್ನದ ಪದಕ ಕೂಡ ವಿತರಿಸಲಾಗುತ್ತೆ ಇವತ್ತಿನ ದಿನ. ಇನ್ನು ಈ GKVKಗೆ ನನ್ನ ಮನೆ ಹತ್ರ ಇರೋದ್ರಿಂದ ಇವತ್ತಿನ ದಿನ ನಾನು ಕೂಡ ಘಟಿಕೋತ್ಸವಕ್ಕೆ ಬರೋಣ ಅಂತ ಪ್ಲಾನ್ ಇತ್ತು. ಆದರೆ ನನಗೆ ಬೇರೆ ಒಂದು ಕೆಲಸ ಇದ್ದಿದ್ದರಿಂದ ಇವತ್ತು ಬರೋಕ್ಕಾಗಲಿಲ್ಲ. ಆದರೆ ನಾನು ಈಗ ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದೀನಿ. ಆ ಒಂದು ದೃಶ್ಯಗಳನ್ನೇ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀವಲ್ವ, ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು 59ನೇ ಘಟಿಕೋತ್ಸವ. ಇನ್ನು ಒಳಗಡೆ ಒಂದು ಸ್ಟೇಡಿಯಂನ ಒಳಗಿನ ದೃಶ್ಯ ಯಾವ ರೀತಿಯಾಗಿ ಇದೆ ಅಂತ ಕೂಡ ತೋರಿಸ್ತೀನಿ ನಾನು ನಿಮಗೆ. ಘಟಿಕೋತ್ಸವ ನಡೆದಂತಹ ಸಭಾಂಗಣ ಇದು ನೋಡ್ತಾ ಇದ್ದೀವಿ. ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟ್ರೀಯ ಸಮಾವೇಶ ಭವನ ಇದು. ಈ ಒಂದು ಭವನದಲ್ಲೇ ಘಟಿಕೋತ್ಸವ ನಡೆದಿದ್ದು. ನೋಡ್ತಾ ಇದ್ದೀವಿ ಸ್ನೇಹಿತರೆ, ಇವತ್ತಿನ ದಿನ ಘಟಿಕೋತ್ಸವ ನಡೆದಂತಹ ಒಂದು ಜಾಗ ಇಲ್ಲೇ ಈ ವರ್ಷದ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ನಡೆದಂತಹ ಘಟಿಕೋತ್ಸವದ ಒಂದು ದೃಶ್ಯಗಳು. ಬಾಬು ರಾಜೇಂದ್ರ ಪ್ರಸಾದ್ ಅವರ ಒಂದು ಆಡಿಟೋರಿಯಂ ಇದೇನೆ. ಬೆಳಗ್ಗೆ 11 ಗಂಟೆಯಲ್ಲಿ ಈ ಒಂದು ಘಟಿಕೋತ್ಸವ ಕಾರ್ಯಕ್ರಮ ನಡೆಯಿತು. ಈಗೆಲ್ಲ ಲೈಟಿಂಗ್ಸನ್ನು ಮಾಡಿದ್ದಾರೆ. ಲೈಟಿಂಗ್ಸ್ ಮಾಡಿರೋದನ್ನು ಈಗ ಆನ್ ಮಾಡಿದ್ದಾರೆ. ನೋಡಿ, ಇದೇನೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟ್ರೀಯ ಸಮಾವೇಶ ಭವನ. ಇಲ್ಲೇ ಈ ವರ್ಷದ ಒಂದು 59ನೇ ಘಟಿಕೋತ್ಸವ ನಡೆದಿದ್ದು. ಪ್ರತಿ ವರ್ಷ ಕೂಡ GKVKಯಲ್ಲಿ ಯಾರೆಲ್ಲ ಪದವಿಯನ್ನು ಪಡ್ಕೊಳ್ತಾ ಇರ್ತಾರೆ AG BSc ಆ ವಿದ್ಯಾರ್ಥಿಗಳಿಗೆ ಈ ಒಂದು ಭವನದಲ್ಲೇ ಪದವಿ ಪ್ರದಾನವನ್ನು ಮಾಡ್ತಾರೆ. ಹಾಗೆಯೇ ಯಾರೆಲ್ಲ ಗೋಲ್ಡ್ ಮೆಡಲನ್ನು ತಗೊಂಡಿರ್ತಾರೆ, ಚಿನ್ನದ ಪದಕವನ್ನು ತಗೊಂಡಿರ್ತಾರೆ, ಚಿನ್ನದ ಪದಕ ಪಡೆದಂತಹವರಿಗೆ ವಿತರಿಸಲಾಗುತ್ತೆ ಈ ಒಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಭವನದಲ್ಲಿ.
ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಹೆಸರಿನಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ಭವನ ಇದೇನೆ. ನೋಡ್ತಾ ಇದ್ದೀವಿ ನಾವು ಈ ಜಾಗಕ್ಕೆ ನಾವು ಪ್ರತಿ ನಿತ್ಯ ಕೂಡ ವಾಕಿಂಗ್ ಬರ್ತಾ ಇರ್ತೀವಿ GKVKಗೆ. ಇವತ್ತಿನ ದಿನ ಬೆಳಗ್ಗೆ ಬರಬೇಕಾಗಿತ್ತು, ಆದರೆ ಕೆಲವೊಂದು ಬೇರೆ ಕೆಲಸ ಇದ್ದಿದ್ದರಿಂದ ನಾನು ಬರೋಕ್ಕಾಗಲಿಲ್ಲ. ನನಗೂ ಕೂಡ ನೋಡಬೇಕು ಅಂತ ಇತ್ತು, ಆದರೆ ಬರೋಕ್ಕಾಗಲಿಲ್ಲ. ನೋಡ್ತಾ ಇದ್ದೀವಿ ನಾವು ಒಂದು ನೈಟ್ ವೀವಲ್ಲಿ GKVKಯಲ್ಲಿರ್ತಕ್ಕಂತಹ ಬಾಬು ರಾಜೇಂದ್ರ ಪ್ರಸಾದ್ ಅವರ ಹೆಸರಿನಲ್ಲಿ ಇರ್ತಕ್ಕಂತಹ ಆಡಿಟೋರಿಯಂ ಅಥವಾ ಸಭಾಂಗಣವನ್ನು